ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಹೊರವಲಯದಲ್ಲಿ ನಿವೇಶನ ಹುಡುಕುತ್ತಿದ್ದೀರಾ? ಹಾಗಾದರೆ ಇದು ಸ್ಕಂದ ಮೆಡಸ್ ಅವರ ಡೆವಲಪ್ ಮಾಡಿರುವಂತಹ ನಿವೇಶನದ ಮೇಲೆ ಬಂಡವಾಳ ಹಾಕಿ ಲಾಭ ಮಾಡಿಕೊಳ್ಳಿ. ಚಿಂತಾಮಣಿಯಂತಹ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯ ವ್ಯಾಲ್ಯೂ ಸಿಗುತ್ತೆ, ಲಾಭನೂ ಆಗುತ್ತೆ. ಯಾಕೆ ಅಂತ ಕೇಳ್ತೀರಾ? ಈ ಪ್ರಾಜೆಕ್ಟ್ ಚಿಂತಾಮಣಿ ಹೊರವಲಯದ ಬೆಂಗಳೂರು ಮದನಪಲ್ಲಿ ರಾಜ ಹೆದ್ದಾರಿಯ ಮಾಡಿಕೆರೆ ಕ್ರಾಸ್ ಪಕ್ಕದಲ್ಲಿ ಇದೆ. ಈ ಏರಿಯಾ ದಿನದಿಂದ ದಿನಕ್ಕೆ ಡೆವಲಪ್ ಆಗ್ತಾ ಇರೋದ್ರಿಂದ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಸಿಗೋದು ಅಂತೂ ಪಕ್ಕ. ಇನ್ನು ಇಲ್ಲಿ ಸಿಗುವ ಸೌಲಭ್ಯಗಳು: 40 ಫೀಟ್ ವೈಡ್ ಟಾರ್ ರೋಡ್ಸ್, 30 ಅಡಿ ಸಬ್ ರೋಡ್, ಜಾಗಿಂಗ್ ಪಾರ್ಕ್, ಸ್ಟ್ರೀಟ್ ಲೈಟ್ಸ್, ಓವರ್ ಹೆಡ್ ಟ್ಯಾಂಕ್, ಮಕ್ಕಳ ಆಟದ ಮೈದಾನ, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ರೈನ್ ವಾಟರ್ ಡ್ರೈನೇಜ್ ಸಿಸ್ಟಮ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಸಹ ರೆಡಿಯಾಗಿದೆ. ಲೋನ್ ಫೆಸಿಲಿಟಿ ಸಹ ಸಿಗಲಿದೆ. ಇನ್ನು ಮನೆ ಕಟ್ಟುವವರಿಗೆ ಫ್ಯೂಚರ್ನಲ್ಲಿ ಯೂಸ್ಗೆ ಇದು ಸೂಟಬಲ್ ಆಗಿರುವಂತಹ ಪ್ರಾಪರ್ಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇರುವಂತಹ ಟೌನ್ ಆಗಿದ್ದು, ಚಿಂತಾಮಣಿ ನಗರದ ಹೊರವಲಯದಲ್ಲಿ ಪ್ರಾಪರ್ಟಿ ತಗೊಂಡ್ರೆ ತುಂಬ ಅನುಕೂಲ. ಇನ್ನು ಡಾಕ್ಯುಮೆಂಟ್ಸ್ 100% ಪಕ್ಕಾ ಇದೆ. ನಿಮಗೆ ಬೇಕಾದರೆ ಲಾಯರ್ ಹತ್ರ ಕೂಡ ಚೆಕ್ ಮಾಡಿಸ್ಕೋಬಹುದು. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಸೈಟ್ ವಿಸಿಟ್ ಮಾಡಿ. ಹಾಗೆಯೇ ಫಾರ್ ಮೋರ್ ಡೀಟೇಲ್ಸ್ಗಾಗಿ ಅವರ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಇಲ್ಲಿದೆ. ಮೊಬೈಲ್ ನಂಬರ್ 9980560439, 997226269119, 992022835555 ಮತ್ತು 9741666339ಗೆ ಸಂಪರ್ಕಿಸುವುದು. ಬಸವ ಯೋಜನೆ ಅನುದಾನ ದುರ್ಬಳಕೆ, ಬಡ ಫಲಾನುಭವಿಯಿಂದ ಜಿಲ್ಲಾ ಪಂಚಾಯಿತಿ ಸಿಇಒಗೆ ದೂರು. ಬಸವ ವಸತಿ ಯೋಜನೆಯಡಿ ಮಂಜೂರಾದ ಹಣವನ್ನು ಬೇರೆ ಖಾತೆಗೆ ಅಕ್ರಮವಾಗಿ ವರ್ಗಾಯಿಸಲಾಗಿದೆ ಎಂದು ಆರೋಪಿಸಿ ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲಮಗಿರಿ ಗ್ರಾಮದ ಬಡ ದಿನಗೂಲಿ ಕಾರ್ಮಿಕ ಮಹಿಳೆ ವರಲಕ್ಷ್ಮಮ್ಮ ಅವರು ಇಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್ ಅವರಿಗೆ ಲಿಖಿತ ದೂರು ಸಲ್ಲಿಸಿದ್ದಾರೆ. ಅತ್ಯಂತ ಬಡ ಕುಟುಂಬಕ್ಕೆ ಸೇರಿದ ವರಲಕ್ಷ್ಮಮ್ಮ ಅವರಿಗೆ ಸರ್ಕಾರ ಬಸವ ವಸತಿ ಯೋಜನೆಯಡಿ ಮನೆ ಮಂಜೂರು ಮಾಡಿತ್ತು. ಮನೆ ಮಂಜೂರಾದ ಬಳಿಕ PDO ಹಾಗೂ ಅಧಿಕೃತ ಸರ್ವೇಯರ್ ಮತ್ತು ಯೋಜನಾ ಅನುಷ್ಠಾನದೊಂದಿಗೆ ನಂಟಿರುವ ಕೆಲ ವ್ಯಕ್ತಿಗಳು ಹಣಕ್ಕೆ ಬೇಡಿಕೆ ಇಟ್ಟಿದ್ದರು. ಹೆಚ್ಚಿನ ಹಣ ನೀಡಲು ಒಪ್ಪದಿದ್ದರೂ ತಮ್ಮ ಕೈಲಾದಷ್ಟು ಹಣವನ್ನು UPI ಮೂಲಕ 700ಗಳನ್ನು ಮತ್ತು ನಗದಾಗಿ ಹಣವನ್ನು ಸಹ ಪಾವತಿಸಿದ್ದರು. ಆದರೆ 2025 ಮಾರ್ಚ್ 26ರಂದು PDO ಹಾಗೂ ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಡಿಪಾಯ ಪರಿಶೀಲನೆ ನಡೆಸಿದ್ದರು. ಆದರೆ ಸರ್ಕಾರದ ನೆರವನ್ನು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಬದಲು ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಬೇರೆ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ PDO ಕರಿಬಸಪ್ಪರವರಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಮನವಿಗೆ ಸ್ಪಂದಿಸಿಲ್ಲ. ಇನ್ನು ತಾಲೂಕಿನ ಹಿರಿಯ ಅಧಿಕಾರಿಗಳಾದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ S. ಆನಂದ್ ಅವರ ಗಮನಕ್ಕೆ ತಂದರೂ ಅವರು ಸಹ ಗಮನ ಹರಿಸದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದರು ಎಂದು ಫಲಾನುಭವಿ ವರಲಕ್ಷ್ಮಮ್ಮ ಆರೋಪಿಸಿದರು. ಸ್ಥಳೀಯ ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸಿದ ಕಾರಣ ಇಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್ ಅವರಿಗೆ ಇಂದು ದೂರು ಸಲ್ಲಿಸಿದ್ದು, ಬಸವ ಯೋಜನೆಯಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸುವುದು, ವಸತಿ ಯೋಜನೆ ಮಂಜೂರಾತಿ ಹಾಗೂ ಹಣ ವರ್ಗಾವಣೆಯ ದಾಖಲೆಗಳನ್ನು ಪರಿಶೀಲಿಸುವುದು, ಅಕ್ರಮವಾಗಿ ವರ್ಗಾವಣೆಯಾದ ಹಣವನ್ನು ವಾಪಸ್ ಪಡೆದು ಅರ್ಹ ಫಲಾನುಭವಿಯ ನಿಜವಾದ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡುವುದು ಹಾಗೂ ಲಂಚಕ್ಕೆ ಬೇಡಿಕೆ ಇಟ್ಟ ಹಾಗೂ ಹಣ ದುರ್ಬಳಕೆ ಮಾಡಿಕೊಂಡ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದೇವೆ ಎಂದು ಅವರು ವಿವರಿಸಿದರು. ಒಟ್ಟಿನಲ್ಲಿ ಮಂಜೂರಾಗಿರುವ ಮನೆಗೆ ಸರ್ವೆಗೆ ಹೋದ ಅಧಿಕಾರಿಗಳು ಬಡ ದಿನಗೂಲಿ ಕಾರ್ಮಿಕ ಮಹಿಳೆ ವರಲಕ್ಷ್ಮಮ್ಮರವರ ಬಳಿ ನಗದಾಗಿ ಹಣ ಪಡೆದುಕೊಂಡಿದ್ದಲ್ಲದೆ UPI ಮೂಲಕ ಹಣ ಹಾಕಿಸಿಕೊಂಡಿರುವವರ ಬಗ್ಗೆ ಹಾಗೂ ಫಲಾನುಭವಿಯ ಹಣವನ್ನು ಬೇರೆ ಫಲಾನುಭವಿಗೆ ವರ್ಗಾವಣೆ ಮಾಡುವ ಮಟ್ಟಿಗೆ ಹೋಗಿರುವ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಪಂಚಾಯಿತಿ CEO ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸರ್ ನಮಸ್ತೆ, ನನ್ನ ಹೆಸರು ಪವನ್ ಅಂತ. ಆಲಮಗಿರಿ ಗ್ರಾಮ, ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ, ಕಸಬಾ ಹೋಬಳಿ, ಚಿಂತಾಮಣಿ ತಾಲೂಕು. ಈ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಸವ ವಸತಿ ಯೋಜನೆ ಅಂತ ಎಂಬ ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ ನಮ್ಮ ಅತ್ತಿಗೆ ಅವರು ವರಲಕ್ಷ್ಮಮ್ಮ ಅಂತ, ಅವ್ರಿಗೆ ಆ ಸ್ಕೀಮಲ್ಲಿ ಮನೆ ಆಗಿರುತ್ತೆ. ಅದು 4 ಸ್ಟೇಜಸ್ಸಲ್ಲಿ ಬರುತ್ತೆ. ಅಮೌಂಟು ಕ್ರೆಡಿಟ್ ಅಪ್ರಾಕ್ಸಿಮೇಟ್ಲಿ ಒಂದು 1,80,000 2 lakh ಸಮಥಿಂಗ್ವರೆಗೂ ಬರುತ್ತೆ. ಹೀಗಿರಬೇಕಾದ್ರೆ ಈ PDO ಮತ್ತು ಈ ಸರ್ವೆ ಏಜೆನ್ಸಿ ಡಿಪಾರ್ಟ್ಮೆಂಟು ಇವ್ರ ಮನೆ ಹತ್ರ ಬಂದಿರ್ತಾರೆ. ಫೌಂಡೇಶನ್ GPS ಮಾಡೋಕ್ಕೆ ಬಂದಿರ್ತಾರೆ. ಬಂದು ಆ ಟೈಮಲ್ಲಿ ಇವ್ರನ್ನ ಅಮೌಂಟ್ ಸ್ವಲ್ಪ ಡಿಮ್ಯಾಂಡ್ ಮಾಡಿರ್ತಾರೆ. ಇಷ್ಟು ಅಮೌಂಟ್ ಕೊಟ್ಟರೆ ನಿಮಗೆ ಇದನ್ನು ನಾವು ಎನ್ಫೋರ್ಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಹೇಳಿ ಪರವಾಗಿಲ್ಲ. 2025 7ನೇ ತಾರೀಕು 22ನೇ ತಾರೀಕು ಇವ್ರ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಮಾಡ್ತೀರಾ, ಇನ್ನೊಬ್ಬರ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಮಾಡಿರ್ತಾರೆ. ಅವರು ಬೇರೆಯವರು, ಇವರಲ್ಲ.
ಅದು ಡಾಕ್ಯುಮೆಂಟ್ಸ್ ಇದು. ಮತ್ತು ಇನ್ನೊಬ್ಬ ಯಾರೋ ಪ್ರಭಾಕರ್ ಅಂತೆ, ಇವರು ಫೋನ್ಪೇ ಎಲ್ಲ ಅಮೌಂಟ್ ಹಾಕ್ಸ್ಕೊಂಡಿದ್ದಾರೆ. ಎಷ್ಟು ಹಾಕ್ಸ್ಕೊಂಡಿದ್ದಾರೆ? 700 ರೂಪಾಯಿ ಹಾಕ್ಸ್ಕೊಂಡಿದ್ದಾರೆ. ತೋರಿಸಿ. ಇರೋಕ್ಕೆ ಮನೆ ಇಲ್ಲ, ಇವರು ಡೈಲಿ ವೇಜ್ ವರ್ಕರು, ಕೂಲಿಗೆ ಹೋಗಿ ಬರೋವರು. ಇವ್ರ ಮನೆ ನೋಡ್ರಿ ಹಿಂಗಿದೆ. ಮಾಡಿದ್ದು ನಿಮಗೆ ಸರ್ ಇವು ಪಿ ಡಿ ಒ ಇರ್ಬೋದು, ಏನು ಪ್ರಭಾಕರ್ ಪಿ ಡಿ ಒ ಮಾಡಿದ್ರಾಗ? ಇಲ್ಲ ಸರ್, ಇದು ಪ್ರಭಾಕರಕ್ಕೆ ಕ್ಯಾಶ್ ಕೊಟ್ಟಿದ್ದೀವಿ, ಫೋನ್ಪೇ ಯೂಸ್ ಮಾಡಿದ್ದೀವಿ ಸರ್. ಪಿ ಡಿ ಒ ಕೇಳಿಲ್ಲ? ಪಿ ಡಿ ಒ ನಮ್ಗೆ ಇದು ತಾಲೂಕು ಆಫೀಸ್ ಬಂದು ಅಲ್ಲೆಲ್ಲ ಪಿ ಕೇಳಿ ಡಿ ಅವರು ಅಪ್ರೂವ್ ಮಾಡಿದ್ದಾರೆ. ಒಂದು 20 ಸರಿ ಹೋಗಿದ್ದೀವಿ ಸರ್ ಮಂಡಲಕ್ಕೆ. ಅವ್ರು ರೆಸ್ಪಾನ್ಸೇ ಕೊಡ್ತಾರೆ. ಪ್ರಭಾಕರ್ ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ಅಮೌಂಟ್ ನೀವು? ಒಂದು ಸರಿ 700 ಫೋನ್ಪೇ ಮಾಡಿದ್ವಿ, ಇನ್ನೊಂದು ಸರಿ 800 ಕೊಟ್ಟಿದ್ದೀವಿ ಸರ್. ಅದು ಕ್ಯಾಶ್ ಆಫ್ ಫೋನ್ಪೇನಾ? ಕ್ಯಾಶ್ ಕೊಟ್ಟಿದ್ದೀವಿ ಒಂದು ಸರಿ ಫೋನ್ಪೇ ಮಾಡಿದ್ವಿ. ಪ್ರಭಾಕರ್ಗೂ ಆ ಪಂಚಾಯತಿಗೂ ಸಂಬಂಧ ಏನು? ಆಯಿತು, ಫೋಟೋ ಸರ್ ಅವ್ರು ತೆಗಿ ಸರ್ವೇಯರ್ ಅಥೋರೈಸ್ಡ್ ಸರ್ವೇಯರೇ ಇದ್ದಾರೆ. ಫಾಯರ್ ಫೋಟೋ ತೆಗಿಯೋಕ್ಕೆ ಬರೋದು ಪ್ರಭಾಕರನೇ. ಒಂದು ಸತಿ ಫೋಟೋಗೆ 1500 ರೂಪಾಯಿ, ಆ ಲೆಕ್ಕದಲ್ಲಿ 1000 ರೂಪಾಯಿ ಕೊಡಬೇಕು ಅಂತ. ಮತ್ತು ಇಂಟೆನ್ಷನ್ ಆಗಿ ಆ ಅಮೌಂಟ್ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ಇವ್ರಿಗೆ ಬರೋ ಅಮೌಂಟು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮತ್ತೆ ಮಾಡಿದ್ದಾರೆ. ಅವರು ಯಾರು ಅಂತ ಇನ್ನೊಬ್ರು ಅಕೌಂಟ್ ಹೋಗಿದೆಯಲ್ಲ? 9ನೇ ತಿಂಗಳಾಗ ಹಾಕಿರೋದು ನಮ್ಗೆ 9ನೇ ತಿಂಗಳು. 1 ವರ್ಷದಿಂದ ನಾವು ಹೇಳಿದ್ವಿ ಅವ್ರಿಗೆ, ಸರ್ ಇದರ ಅಮೌಂಟ್ ಬೇರೆಯವ್ರಿಗೆ ಹೋಗಿದೆ, ಮಾಡ್ಕೊಡಿ ಅಂತ ಹೇಳಿದ್ರೆ ಅವ್ರು ನಾವು ಏನು ಹೇಳಿದ್ದು ಕೇಳಿಲ್ಲ. ಮತ್ತು ಆನಂದ್ ಸರ್ಗೆ ಹೇಳಿದ್ದೆ, ಅವ್ರಿಗೆ ರೆಫರ್ ಮಾಡಿದ್ರು, ಏನೋ ಈಸ್ಕೊಳ್ಳಿ ಅವ್ರ ಹತ್ರ ಅಂತ ಅವರು ರೆಫರ್ ಮಾಡಿ ಹೇಳಿದ್ರು. ಮತ್ತು ಅವ್ರಿಗೂ ಫೋನ್ ಮಾಡಿ ಹೇಳಿದ್ರು, ಅವ್ರದ್ದೇನೋ ಅಮೌಂಟ್ ಕೊಟ್ಬಿಡಿ, ರಿಫಂಡ್ ಮಾಡಿಸಿ ಹೇಳಿದ್ದಾರೆ. ಬಟ್ ಅವರು ಏನೋ ಎಷ್ಟು ಹೇಳಿದ್ರು ಅವ್ರು ಕೇಳಿಲ್ಲ. ಅವ್ರ ಹೆಸರೇನೋ ಅಕೌಂಟಲ್ಲಿ ಹೋಗಿದ್ದಿಲ್ಲ, ಅವ್ರ ಹೆಸರು? ಅವ್ರ ಹೆಸರು ವರಲಕ್ಷ್ಮಮ್ಮನ ಏನೋ ಇದೆ. ನಿಮ್ಮ ಹೆಸರು? ನಿಮ್ಮ ಹೆಸರು? ನಮ್ಮ ಹೆಸರು ವರಲಕ್ಷ್ಮಿ. ಈ ಹೆಸರು ಮಿಸ್ ಮ್ಯಾಚ್ ಆಗಿ ಆ ಥರ ಹೋಗಿರೋದು? ಡಾಕ್ಯುಮೆಂಟ್ ಸರ್ ಮಿಸ್ ಮ್ಯಾಚ್ ಆಗಿದ್ರೆ ಅವ್ರು ಇಷ್ಟು ದಿವಸ ತೊಗೊಬೇಕಾಗಿತ್ತಾ? 1 ವರ್ಷದಿಂದ ತೊಗೊಬೇಕು. ಮಿಸ್ ಮ್ಯಾಚ್ ಆಗಿದೆ, ಓಕೆ. ಅವ್ರು 1 ವರ್ಷದಿಂದ ಏನಾದರೂ ರಿಫಂಡ್ ಮಾಡ್ಬೇಕು, ಏನೋ ರೆಮಿಡಿ ಅದಕ್ಕೆ ಏನೋ ಮಾಡಬೇಕಾಗಿತ್ತಲ್ಲ. 1 ವರ್ಷ ಬೇಕಾ ಅವ್ರಿಗೆ ಮಿಸ್ ಮ್ಯಾಚ್ ಮಾಡೋಕ್ಕೆ, ಅಮೌಂಟ್ ರಿಫಂಡ್ ಮಾಡೋಕ್ಕೆ? ಈಗ ಮುಂದೆ ಏನು ಮಾಡ್ತೀರಾ ನೀವು? ಸರ್ ನಾವು ಲೀಗಲ್ ಆ್ಯಕ್ಷನ್ ಹೋಗ್ತೀವಿ, ಇಲ್ಲ ಲೋಕಾಯುಕ್ತ ಪ್ರಿಫರ್ ಮಾಡ್ತೀವಿ, ಅಲ್ಲಿ ಕೇಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ. ಮತ್ತು ನವೀನ್ ಸರ್ ಎಕ್ಸಿಕ್ಯೂಟಿವ್ ಚೀಫ್ ಆಫೀಸರ್ ಅವ್ರ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ನ ಕೊಟ್ಬಿಟ್ಟು ಲೀಗಲ್ ಆ್ಯಕ್ಷನ್ ಡಿಪಾರ್ಟ್ಮೆಂಟ್ ಏನು ಆ್ಯಕ್ಷನ್ ಇದ್ದರೆ ಅದು ತೊಗೊಳ್ಳಿ.